చూస్ತಾ ಇದ್ವಿ. ಹೆಚ್ಚು ಕಮ್ಮಿ ಒಂದು 5 ಬುಕ್ ಇಟ್ಟಿದೀವಿ ಅಸೈನ್ಮೆಂಟ್ ಒಂದೊಂದು ಸಬ್ಜೆಕ್ಟಿಗೆ. ಲೆಕ್ಚರರ್ ಹಂಗಲ್ಲ, ಅಸೈನ್ಮೆಂಟ್ 5 ಕ್ವಶನ್ ಕೊಡ್ತೀವಿ, ಬರ್ಕೊಂಬಂದು ಇಟ್ಟು ಅವ್ರಿ ಮುಗೀತು, ಅಲ್ಲಿಗೆ ಅವ್ರದ್ದು ಅಸೈನ್ಮೆಂಟ್ ಮುಗೀತು. किधर से बोल हमारा सब्सक्राइबर्स को ಏನ್ರಿ ನೀನು ಸಾಕಿನ ಕಂಟೆಂಟ್ ಆಗ್ತಿಲ್ಲ ಗಾಡಿ ಯಾವಾಗಲೇ ಸ್ಟಾರ್ಟ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ನೋಡಿ ಇಂಜಿನ್ ಸ್ವಲ್ಪ ಹೀಟ್ ಆಗಿದೆ. ಔಟ್ ಆಫ್ ಫೋಕಸ್ ಸರಿ, ಸ್ಟೆಬಿಲಿಟಿ ಮೂಡಿ ಹಾಕ್ತೀನಿ, ಸರಿಯಾಗತ್ತೆ. ಅದೇ ಡೈಲಿ ಥರ ಇವಾಗ ಕ್ಲಾಸಿಗೆ ಹೋಗೋಣ ಅಂತ ಹೊರಟೆ. ಬೆಳಗ್ಗೆ ತಿಂಡಿ ಪುಳಿಯೋಗರೆ ಮಾಡಿದ್ರು, ಪುಳಿಯೋಗರೆ ತಿನ್ಕಂಡೆ ಬರೀತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಆ ರೆಕಾರ್ಡ್ ಒಂದಿತ್ತು ಬರೆಯಾಕಿ, ವೆಬ್ ಟೆಕ್ನಾಲಜಿ ಇಷ್ಟು ಉದ್ದ ಇದೆ ಬರೆಯಾಕಿ. ಅತ್ಲೆಗೆ ಒಂದು ಪ್ರೋಗ್ರಾಮ್ 4-5 ಪೇಜ್ ಇದಾವೆ, ಅದು ಬರೀ ಅಷ್ಟೊತ್ತಿಗೆ ಸುಸ್ತಾಯ್ತು. ಇನ್ನೂ ಒಂದು ಪ್ರೋಗ್ರಾಮ್ ಇದೆ, ಮಧ್ಯಾಹ್ನ ಬಂದು ಬರ್ದು ಕೊಡ್ಬೇಕು. ಔಟ್ಪುಟ್ ಬೇಡ ಅಂತ ಹೇಳಿದ್ರು, ಇಲ್ಲ ಅಂತ ಹೇಳಿದ್ರೆ ಆ ಔಟ್ಪುಟ್ ಬರ್ಕಂಡು ಆ ಬಾಕ್ಸ್ ಹಾಕೊಂಡು ಲೈನ್ ಹಾಕೊಂಡು ಕೂತ್ಕೊಳ್ಳೋ ಅಷ್ಟೊತ್ತಿಗೆ 2 ಗಂಟೆ ಮಿನಿಮಮ್ಮು. ಆಮೇಲೆ ಇವ್ರು ಇಂಟರ್ನಲ್ಸ್ ಮುಗಿದ್ರು, ಈ ಲೇಡಿ ಟೀಚರ್ಗಳು ಇರ್ತಾರಲ್ಲ, ಈ ಇಂಟರ್ನಲ್ಸ್ ಮುಗಿದ್ರು ಬಿಡಲ್ಲ. ಆ ಇಂಟರ್ನಲ್ಸ್ ಪೇಪರ್ನೇ ಮತ್ತೆ ಓದ್ಕೊಂಬನ್ನಿ, ಅಸೈನ್ಮೆಂಟ್ ಆಗಿ ಕೊಡ್ತೀನಿ. ಆ ಇಂಟರ್ನಲ್ಸ್ ಪೇಪರ್ ಇರ್ತಲ್ಲ, ಅದನ್ನೇ ಇನ್ನೊಂದ್ಸತಿ ಬರ್ಕೊಂಬನ್ನಿ, ಅಸೈನ್ಮೆಂಟ್ ಆಗುತ್ತೆ. ಅದೇ ಒಂದು ಎಷ್ಟು ಅಸೈನ್ಮೆಂಟ್ ಬುಕ್ ಇಟ್ಟಿವಿ ಗೊತ್ತಾ? ಅಯ್ಯೋ ಬರ್ಸಿ ಅತ್ಲೆಗೆ ಸುಸ್ತಾ ಇದ್ವಿ. ಹೆಚ್ಚು ಕಮ್ಮಿ ಒಂದು 5 ಬುಕ್ ಇಟ್ಟಿದೀವಿ ಅಸೈನ್ಮೆಂಟ್ ಒಂದೊಂದು ಸಬ್ಜೆಕ್ಟಿಗೆ. 5 ಇಟ್ಟಿಲ್ಲ, ಬಟ್ ಹೇಳಿದ್ದವು ಎಲ್ಲ ಅಸೈನ್ಮೆಂಟ್ ಟೆಸ್ಟ್ ಒಂದ್ಸತಿ, ಅಸೈನ್ಮೆಂಟ್ ಈ ಥರ ಅಸೈನ್ಮೆಂಟ್ ಒಂದ್ಸತಿ, ಹೆಂಗಿದ್ರು ಕೊಡೋದು ಅಷ್ಟೇ. ಬರ್ಸಿ ಇಡ್ತಾರೆ. ಅದೇ ಜೆಂಟ್ಸ್ ಲೆಕ್ಚರರ್ ಹಂಗಲ್ಲ, ಅಸೈನ್ಮೆಂಟ್ 5 ಕ್ವಶನ್ ಕೊಡ್ತೀವಿ, ಬರ್ಕೊಂಬಂದು ಇಟ್ಟು ಅವ್ರಿ ಮುಗೀತು, ಅಲ್ಲಿಗೆ ಅವ್ರದ್ದು ಅಸೈನ್ಮೆಂಟ್ ಮುಗೀತು. ಅರೆ ಇವ್ರದ್ದು ಹಂಗಲ್ಲಪ್ಪ, ಅಸೈನ್ಮೆಂಟ್ ಟೆಸ್ಟ್ ಒಂದ್ಸತಿ, ಈ ಇಂಟರ್ನಲ್ಸ್ ಟೆಸ್ಟಲ್ಲಿ ಇನ್ನೊಂದ್ಸತಿ ಬರ್ಕೊಂಬರೋದು. ಮತ್ತದು ಇದು ಗಿಝು ಎಲ್ಲ ಕೊಡ್ತಾರೆ. ಈಗ ಅದಕ್ಕೆ ಅಸೈನ್ಮೆಂಟ್ ಟೆಸ್ಟ್ ಇದೆ ಅಂತ ಹೇಳಿದ್ರು, ಅದಕ್ಕೆ ನೋಡೋಣ, ಬರೆಯೋಣ. ಅಸೈನ್ಮೆಂಟ್ ಬುಕ್ ಇಲ್ಲ, ಅಸೈನ್ಮೆಂಟ್ ಬುಕ್ಕು ಬೇರೆ ಹೋಗಿ ತಗೊಂಬೇಕಿತ್ತು, ಥರ್ಡ್ ಪೀಡು. ಅವನು ಬೇರೆ 9 ಗಂಟೆ ತೆಗಿಯಲ್ಲ ಮಾರಾಯ, 9:15 ತೆಗಿತಾನೆ. ಎಲ್ಲ ಕಾಲೇಜ್ 9 ಗಂಟೆಗೆ ಬುಕ್ ಸ್ಟೋರ್ ಓಪನ್ ಆಗಿರೋ 9:15 ತಗೊಂಡು ಏನು ಮಾಡೋಣ? ಇದೋಗ್ಲಿ ಇಂಟರ್ನಲ್ಸ್ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು ಯಾರು ಬ್ಲೂ ಬುಕ್ಸ್ ತಗೊಂಡಿಲ್ಲ, ಗೊತ್ತಿಲ್ಲ ನಮಗೆ ಇಂಟರ್ನಲ್ಸ್. ಗೊತ್ತಿತ್ತು ಇಂಟರ್ನಲ್ಸ್ ಇದೆ ಅಂತ, ಬಟ್ ತಗೊಂಡಿಲ್ಲ. ಆಮೇಲೆ ಏನಾಯ್ತು, ಶನಿವಾರ ಅನ್ಸುತ್ತೆ, ನನಗೆ ಯೋಗಿ ಫೋನ್ ಮಾಡ್ದ, ಮಗ ಬ್ಲೂ ಬುಕ್ ತಗೊಂಡ. ಹಂಗಾಬ್ರಿ, ಅಯ್ಯೋ ಬ್ಲೂ ಬುಕ್ಕೇ ತಗೊಂಡಿಲ್ಲ, ಇನ್ನು ಹೆಂಗೆ ಬರೆಯೋಣ ಅಂತ. ಆಮೇಲೆ ಆ ಕಡೆ ಈ ಕಡೆ ಮಾಡಿ ಹೆಂಗೋ ಒಂದು ಅಡ್ಜಸ್ಟ್ ಆಯ್ತು ಪ್ರವೀಣನ ಹತ್ರ ಒಂದು. ಆಮೇಲೆ ಬೆಳಗ್ಗೆ ಹೋಗಿ ತಗೊಳ್ಳೋಣ ಅಂತ ಹೇಳಿದ್ರೆ ಅವನು 9:15 ತೆಗಿಯೋದು, ನಮಗೆ ಇಂಟರ್ನಲ್ಸ್ ಇರೋದು 9:15. ಬಟ್ ಅಲ್ಲಿ ಹೋಗಿ ತಂದು ಮಾಡಿ ಕೂತ್ಕೊಂಡು ನಮಗೆ 9:20 ಕ್ಲಾಸ್ ಒಳಗೆ ಬಿಡ್ತಾರೆ. ಕಷ್ಟ ಆಗುತ್ತಲ್ಲ ಅಂದ್ಕೊಂಡು ಅವಾಗ ಅಡ್ಜಸ್ಟ್ ಮಾಡಿ ಹೆಂಗೋ ತಗೊಂಡೆ. ಹಂಗೆ ಈ ಅಸೈನ್ಮೆಂಟ್ ಬುಕ್ ಕತೆ ಇಲ್ಲ, ಒಂದಷ್ಟು ಇಟ್ಕೊಂಡಿರ್ಬೇಕು, ಬ್ಲ್ಯಾಕಲ್ಲಿ ಮಾರಬೇಕು. ಹಿಂಗಿರೋ 15 ರೂಪಾಯಿ ಒಂದು ಅಸೈನ್ಮೆಂಟ, ಒಂದು 10 ತಂದು ಇಟ್ಕೊಂಡ್ರೆ ಬಂದ ಇರೋ ಬಂದ. hours later. ಜ್ಯೂಸ್ ಕುಡಿಯಕ್ಕೆ ಏನು ತಪ್ಪಿಲ್ಲಮ್ಮ. ಆ ಕಡೆ ಒಂದು ವಿಡಿಯೋ, ಈ ಕಡೆ ಒಂದು ವಿಡಿಯೋ. आप इधर तो किधर से बोल हमारा सब्सक्राइबर्स को ಏನ್ರಿ ವಾರಕ್ಕೊಂದ್ಸತಿ ನಾವು ಇಲ್ಲಿ ಬರ್ತಾ ಇರ್ತೀವಿ ಅಸೈನ್ಮೆಂಟ್ ಬುಕ್ ತಗೊಳಕ್ಕೆ. ಯಾರ ನೀನು?
हमारा एक तेरा एक ನೀನ್ ಸಾಕಿನ ಕಂಟೆಂಟ್ ಆಗ್ತಿಲ್ಲ ಎಲ್ಲ ಹೋದ್ರು ಇಬ್ರು ಇದ್ರಲ್ಲ ಮಕ್ಳು ಎಲ್ಲ ಹೋದ್ರು. ನೀನ್ ನೋಡಿದ್ರೆ ಇನ್ನೇನು ನನ್ನ ಕೈಲಿ ಆಯ್ತಾ ಇಲ್ಲ. ಸೀದಾ ಮನೆಗೆ ಹೋಗಿ ರೆಕಾರ್ಡ್ ಬರೀತಿದ್ದೆ. ಸಂಜೆ ನೋಡಿದ್ರೆ ಚಿಕನ್ ನೂಡಲ್ಸ್ ತಿನ್ನೋಣ ಅನ್ನ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಸಂಜಯ್ ಪ್ರಯಾಣ ಬಂದ್ಬಿಟ್ವಿ ಚಿಕನ್ ನೂಡಲ್ಸ್ ತಿನ್ನೋಕ್ಕೆ. ಓಪನ್ ಮಾಡೋ ವಿಡಿಯೋ ಮಾಡುವ. ಈರುಳ್ಳಿ ಕಡಿಮೆ ಐತಂದ್ರೆ ಈರುಳ್ಳಿ ಕೊಡಾರ ಕೊಟ್ಟಿಯಾರಮ್ಮ. ಪ್ರಯಾಣ ಹೆಂಗಿದೆ? ಜೆರಾಕ್ಸ್ ಬೇಕಿತ್ತು, ಜೆರಾಕ್ಸ್ ತಕ್ಕೊಂಡು ಮನೆಗೇನು ಹೋಗ್ಲಿಲ್ಲ ಮಧ್ಯಾಹ್ನ. ಇದನ್ನು ತೆಗ್ದಾಗ ಅಂಟಿಸ್ಬೇಕು. ಇನ್ನೂ 4ನೇ ಇದು ಬರ್ದಿಲ್ಲ, ಏನೋ 4ನೇ ಪ್ರೋಗ್ರಾಮ್ ಬರ್ದಿಲ್ಲ. ಅದು ಯಾವಾಗ ಬರೀತೀನೋ ಅದು ಯಾವಾಗ ಕೊಡ್ತೀನೋ ಗೊತ್ತಿಲ್ಲಪ್ಪ. ಕೊಟ್ಟರಾಗತ್ತೆ, ಬನ್ನಿ, ಏನು ತೊಂದರೆ ಇಲ್ಲ. ಕಾಲೇಜಿಗೆ ಬಂದೆ, ಡಿಪಾರ್ಟ್ಮೆಂಟಿಗೆ ಹೋಗೋಕ್ಕೂ ಬೇಜಾರು. ಲ್ಯಾಬ್ ಬೇರೆ ನಡೀತೈತೆ. 10 ಪೇಜ್ ಇದೆ ಗುರು ಔಟ್ಪುಟ್. ಕೋಡ್ 10 ಪೇಜ್ ಇದೆ. ಅಷ್ಟೊತ್ತಿಗೆ ಇನ್ನೆಷ್ಟೊತ್ತು ಆಗ್ಬೇಕು ಔಟ್ಪುಟ್ನ. ಅದರೊಳಗೆ ಎರರು. ಅಯ್ಯೋ, ಅದನ್ನ ನೆನ್ಪಿಡ್ಕೊಬೇಕಲ್ಲ ಎಕ್ಸಾಮಿಗೆ. Later that same evening. ಸೆಲ್ಫಿ ತಗೊಳ್ಳೋ. ಸೆಲ್ಫಿ ವಿಡಿಯೋ 6:45 6:45 3:30 ಬೇಡವಾ? ಬೇಡ ಪತ್ರಾಕಿ ಕಿಲಾಡಿ. ಗುರು ಏನಾಯ್ತು ಗೊತ್ತಾ, ನಾನು ದಿರದ್ದು ಸಿಟಿಗೆ ಹೋಗಿದ್ವಿ. ಏನೋ ಸಾಮಾನು ಬೇಕಿತ್ತು ಅಂತ ತರಕ್ಕೆ ಅಂತ. ಹಾಗೆ ಬರ್ತಾ ಇದ್ದೆ, ಅಮ್ಮ ಫೋನ್ ಮಾಡಿದ್ರು, ಅಪ್ಪ ಅಲ್ಲಿ ಹಾಸ್ಪಿಟ್ಲಲ್ಲಿದ್ದಾರೆ, ಇಂಜೆಕ್ಷನ್ ಹಾಕ್ಸ್ತಿದ್ದಾರೆ ಅಂದ್ರೆ ಸರಿ ಇನ್ನೇನು ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಮ್ಮ ಹೌಸಿಂಗ್ ಬೋರ್ಡ್ ಇತ್ತಲ್ಲ, ಅಲ್ಲಿ ಹಾಸ್ಪಿಟಲ್ ಹತ್ರ ಇದ್ದೆ. ಅಲ್ಲೇ ಹಿಡ್ಕೊಂಬಿಟ್ಟೆ. ಧೀರಜ್ಜನ್ನ ಕಳಿಸ್ದೆ. ಸರಿ ಮಗ, ನಾನು ಅಪ್ಪ ಇದ್ದಾರಲ್ಲ ಬೈಕಲ್ಲಿ ಹೋಗ್ತೀನಿ ಅಂತ ಹೋಗ್ತಿದ್ದೆ. ಈಗ ನೋಡಿದ್ರೆ ಅಪ್ಪ ಮನೇಲಿದ್ದೀನಿ ಅಂದರು. ನಡ್ಕೊಂಬತ್ತೀವಿ. ಮತ್ತು ಧೀರಜ್ಜನ ಕರ್ಸೋಣ ಅಂದರೆ ಪಾಪ ಅವನು ಅಲ್ಲಿ 80 ಸರ್ಕಲಿಂದ ಬರಬೇಕಲ್ಲ. ಹಂಗಾಗಿ ನಾನು ಅತ್ಲಾಗೆ ನೆಟ್ಕೆ ಎಷ್ಟು ದೂರ ಐತೆ ಹೌಸಿಂಗ್ ಬೋರ್ಡಿಂದ ಮನೆ ಅಂತ ಹೇಳ್ಬಿಟ್ಟು ನಾನು ನಡ್ಕೊಂಬಂದೆ. ನಾನು ಮನೆ ಹತ್ರದಲ್ಲೇ ಇದ್ದೀನಿ. ಅದನ್ನು ಹೇಳೋಣ ಅಂತ ಮೊಬೈಲ್ ಎತ್ಕೊಂಡೆ. ಯೋರ್ ಈಸ್ ಔಟ್ ಬೇಬಿ ಡಾಲ್. ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ, ಕಲಕಲನೆ ಕಲರವ ಕೇಳಿ, ಹೊಸ ಬಯಕೆ ಹೂ ಅರಳಿ, ಜೊತೆಯಲ್ಲಿ